ನಿನ್ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ. ಓ ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ. ನನ್ನಾತ್ಮ ಯೇಸುವಿಗೆ ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಹೇಳೋಣ. ದಾರಿಯ ದೀಪ ಜೊತೆಗಾರ ನೀನೇ, ಸಂದೇಶುವ ಕರ್ತನೇ. ಹೇಳೋಣ. ದಾರಿಯ ದೀಪ ಜೊತೆಗಾರ ನೀನೇ, ಸಂದೇಶುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾದನೇ. ಓ ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾದನೇ. ಎಲ್ಲರೂ ಎತ್ತು ನಿಂದು ಆರಾಧನೆ. ಎಲ್ಲರೂ ದೇವ ಸಮ್ಮುಖದಲ್ಲಿ ಎತ್ತು ನಿಂದು ಕರಗಳನ್ನು ಎತ್ತಿ ಹೃದಯದಿಂದ ಆರಾಧಿಸೋಣ. ಆರಾಧನೆ ಆರಾಧನೆ ನನ್ನಾತ್ಮ ಯೇಸುವಿಗೆ. ಹೃದಯದಿಂದ ಹೇಳೋಣ. ಯೇಸುವಿಗೆ ಎಂದೆಂದು ಇರುವ, ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಆಮೆನ್. ಎಂದೆಂದು ಇರುವ, ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿನ್ ಚಿತ್ತ ಆಗಬೇಕು. ರಾಜ ನಿನ್ನಾಮ
ಸಾಕು, ನಿನ್ ರಾಜ್ಯ ಬೇಕು, ನಿನ್ ಚಿತ್ತ ಆಗಬೇಕು. ಕರೆಗಳನ್ನೆತ್ತಿ ಆರಾಧನೆ ಆರಾಧನೆ ಆಮೆನ್ ಆರಾಧನೆ ಉರ್ರಗಲಲಲಲಲಬೋ ಆರಾಧನೆ ನನ್ನಾತ್ಮ ಯೇಸುವಿಗೆ ನನ್ನಾತ್ಮ ಯೇಸುವಿಗೆ ಮಹಿಮೆ ನಿನಗಯ್ಯ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ. ಕೇಳೋಣ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ ನಿನಗೆ ಸ್ವಾಮಿ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ದೇವರನ್ನು ನೋಡಿ ಆರಾಧನೆ ಯೇಸುವೇ. ಓ ಪೂರ್ಣ ಮನಸ್ಸಿಂದ ಆರಾಧಿಸೋಣ. ಆರಾಧನೆ ಇನ್ನೊಂದು ಸಾರಿ ದೇವರೇ ನಿಮ್ಮ ಬಲ ಪ್ರೀತಿಯಿಂದ ನಮ್ಮನ್ನು ತುಂಬಿಸು. ನಿಮ್ಮ ಬಲ ಪ್ರೀತಿಯಿಂದ ನಮ್ಮನ್ನು ತುಂಬಿಸಿದು ಸ್ವಾಮಿ. ದೇವರೇ ಆತ್ಮ ನೀಸುವೆಗೆ ನನ್ನಾತ್ಮ ರಗಲಬೋ ನನ್ನಾತ್ಮ ನೀಸುವೆಗೆ ನನ್ನಾತ್ಮ ಯೇಸುವಿಗೆ. ಎಲ್ಲ ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಉರ್ರಗ ಲ ಲ ಲ ಲ ಲ ರೀಖ ರಗ ರಗ ಲ 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 ರೀಖ ರ ಬೋಲೆ ಲೆ 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 ಲೆ. ಓ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ ಸ್ತೋತ್ರ ಸ್ತೋತ್ರ యేసయ్య.
ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀವೇ ಏಸಯ್ಯ. ಸಂತೋಷವಾಗಿ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಹೇಳೋಣ, ಓ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಕಾಯಪಟ್ಟು ನಿಂದ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಕಾಯಪಟ್ಟು ನಿಂದಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ ಏಸಯ್ಯ, ನನ್ನ ಕಾಪಾಡಿದವರು ನೀವೇ ಏಸಯ್ಯ, ತಪ್ಪಿಸಿದವರು ನೀವೇ ಏಸಯ್ಯ, ನನ್ನ ಕಾಪಾಡಿದವರು ನೀವೇ ಏಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಆಮೆನ್, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಸಂತೋಷವಾಗಿ ದೇವ, ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಆಮೆನ್, ದೇವ, ಕಾಪಾಡಿದೆ ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ ನಿನ್ನ
ಸಂದದಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆ ನನ್ನ ಸಂದದಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂದರು. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂದರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ ಮರೆ ಮಾಡಿದೆ. ಆಮೆನ್. ಎಲ್ಲರೂ ಸಂತೋಷವಾಗಿ ಎಲ್ಲ ಕರಗಳನ್ನು ತಟ್ಟಿ ದೇವರನ್ನು ನೋಡಿ ಹೇಳೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮರೆಯಲ್ಲಿ ನಾನು ಮರೆಯತ್ತಿ ಇರುವಾಗ ನನಗೆ ಯಾವುದು ಭಯವಿಲ್ಲ ಸ್ವಾಮಿ. ನಿನ್ನ ಶಿಲುಬೆಯ ನೆರಳಲ್ಲಿ ನನ್ನನ್ನು ಮರೆತು ನನ್ನನ್ನು ಕಾಪಾಡಿರುವ ಕರ್ತನೆ ನಿಮಗೆ ಸ್ತೋತ್ರಗಳು ಸ್ವಾಮಿ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಹೇಳೋಣ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్ಯ. ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಆಮೆನ್. ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಆಮೆನ್. ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಹೇಳೋಣ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಆಮೆನ್. ಸ್ತೋತ್ರ ಸ್ತೋತ್ರ యేసయ్య. ಎಲ್ಲ ಕರಗಳನ್ನು ತಟ್ಟಿ ಎಸ್ ಸ್ತೋತ್ರ ದೇವರೇ. ಎಲ್ಲ ಕರಗಳನ್ನು ತಟ್ಟಿ ಎಲ್ಲರೂ ಆರಾಧಿಸೋಣ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓ ನಮ್ಮನ್ನು ಕಾಯ್ದಿರುವ ಕರ್ತನು, ಓ ಬೇಟೆಕಾರನದ ಬಲೆಯಿಂದಲೂ, ಓ ಮರಣಾದರ ವ್ಯಾಧಿಯಿಂದಲೂ ನನ್ನನ್ನು ಕಾಯ್ದಿರುವ ಕರ್ತನು. ಓ ಹೃದಯದಿಂದ ದೇವರೇ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ ಎಂದು ಹೇಳೋಣ. ರಗ ರಗ
ಯೇಸುವೇ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನನ್ನ ಜೀವವಿರುವವರೆಗೂ ಸ್ವಾಮಿ ನಿಮ್ಮನ್ನೇ ಆರಾಧಿಸುವೆ ಸ್ವಾಮಿ. ದೇವರೇ, ನಮ್ಮನ್ನು ಎಷ್ಟೋ ಕಷ್ಟಗಳಿಂದ ನನ್ನನ್ನು ಕಾಯ್ದು ನಡೆಸಿರುವ ಕರ್ತನು, ಇವತ್ತು ನಾನು ಬದುಕಿರುವುದು ನಿನ್ನ ಕೃಪೆಯಿಂದ ಮಾತ್ರ. ಎಷ್ಟು ಜನರಿಗೂ ಆಮೇಲೆ ಹೇಳಕ್ಕಾಗುತ್ತೆ? ಓ ದೇವರೇ, ಇವತ್ತುವರೆಗೂ ನಾನು ಬದುಕಿರುವುದು ನಿಮ್ಮ ಕೃಪೆಯಿಂದ ಮಾತ್ರನೇ ಸ್ವಾಮಿ. ಆ ದೇವರನ್ನು ನೋಡಿ ಹೇಳೋಣ, ದೇವರೇ, ನನ್ನ ಜೀವವಿರುವ ಕಾಲವಲ್ಲ ನಿನ್ನನ್ನು ಮಾತ್ರನೇ ಆರಾಧಿಸುವೆ ಕರ್ತನೆ. ಎಷ್ಟು ಜನರಿಗೆ ಹೇಳಕ್ಕಾಗುತ್ತೆ? ಎಲ್ಲ ಹೃದಯದಿಂದ, ಓ ಹೃದಯವನ್ನು ತೊರೆದು ದೇವರನ್ನು ನೋಡಿ ಹೇಳೋಣ. ನನ್ನ ಜೀವಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆವು. ಹೇಳೋಣ, ನಿನ್ನ ಕಾಲವೆಲ್ಲ. ಹೌದು ಸ್ವಾಮಿ, ನಿನ್ನನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆವು. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾವು ಮಾಡುವೆ ಆರಾಧನೆ. ತಂದೆ ಮಗ ಪವಿತ್ರಾತ್ಮನೇ ನಾವು ಮಾಡು ಆರಾಧನೆ. ಯೆಹೋವಾ ಈರೇ, ಯೆಹೋವಾ ಈರೇ, ಕೊರತೆಯನ್ನು ನೀಗಿ ನಡೆಸುವಾತನೇ. ಯೆಹೋವಾ ಈರೇ, ಯೆಹೋವಾ ಈರೇ, ಕೊರತೆಯನ್ನು ನೀಗಿ ನಡೆಸುವಾತನೇ. ಆರಾಧನೆ ನಿಮಗೆ. ಹೃದಯದಿಂದ ಪೂರ್ಣ ಮನಸ್ಸಿಂದ ಆರಾಧಿಸೋಣ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡು ಆರಾಧನೆ. ಹೌದು ಸ್ವಾಮಿ, ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡು ಆರಾಧನೆ. ಯೆಹೋವಾ ರಾಫಾ, ಯೆಹೋವಾ ರಾಫಾ, ಆರೋಗ್ಯದಾಯಕನು ನೀನಲ್ಲವೇ. ಯೆಹೋವಾ ರಾಫಾ, ಹೇಳೋಣ, ಯೆಹೋವಾ ರಾಫಾ, ಆರೋಗ್ಯದಾಯಕನು ನೀನಲ್ಲವೇ. ಆರಾಧನೆ ನಿಮಗೆ. ಉರಗಲಲಲಲಲಬೋ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡು
ಆರಾಧನೆ ಯೇಸುವೇ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡು ಆರಾಧನೆ ಓ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ ಊನಗಲಲಲಲಬೂ ತಂದೆ ಮಗ ಪವಿತ್ರಾತ್ಮ ಊನಗಲಲಲಲಲಬೂ ಓ ಪರಿಶುದ್ಧನೇ ಪರಿಶುದ್ಧನೇ ನಿಮಗೆ ಆರಾಧನೆಗಳು ಸ್ವಾಮಿ, ನಿಮಗೆ ಆರಾಧನೆಗಳು. ನನ್ನ ಜೀವ ಬರುವವರೆಗೂ ನಿಮ್ಮನ್ನು ಮಾತ್ರನೇ ಆರಾಧಿಸುವೆ ಸ್ವಾಮಿ. ಏನಕ್ಕಂದ್ರೆ ನೀನು ನನ್ನನ್ನು ಕಾಯ್ದು ನಡೆಸಿರುವ ಕರ್ತನು, ನೀನು ನನ್ನನ್ನು ಬಿಡುಗಡಿಸಿರುವ ಕರ್ತನು. ನನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿದು ನನ್ನನ್ನು ಓ ಬೆಲೆಯನ್ನು ಕೊಟ್ಟು ತಗೊಂಡಿರುವ ದೇವನು ಸ್ವಾಮಿ. ನಿಮಗೆ ಸ್ತೋತ್ರಗಳು, ನಿಮಗೆ ಆರಾಧನೆಗಳು. ನನ್ನ ಆರಾಧನೆಗೆ ಯೋಗ್ಯನೇ ನೀನು ಮಾತ್ರನೇ ಸ್ವಾಮಿ. ಎಲ್ಲ ಕರಗಳನ್ನು ತಟ್ಟಿ ಬಾಯಿಗಳನ್ನು ತೊರೆದು ಬಾಯಿಗಳನ್ನು ತೊರೆದು ಯೇಸುವೇ ಓ ಸ್ತೋತ್ರ ಕರ್ತನೆ, ಓ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ದೇವರೇ ನಮ್ಮ ಜೀವಿತದಲ್ಲಿ ನೀವು ಮಾಡಿರುವ ಪ್ರತಿಯೊಂದು ಉಪಕಾರಗಳನ್ನು ನೆನಪು ಮಾಡುತ್ತಾ ಇದ್ದೀವಿ ಸ್ವಾಮಿ. ದೇವರೇ ನಾನು ದೇವರೇ ಕಾಯಿಲೆ ಬಂದು ದೇವರೇ ರೋಗದಲ್ಲಿ ದೇವರೇ ಸಿಕ್ಕಿ ಇರುವಾಗ ನನಗೂ ಸುಖವನ್ನು ಕೊಟ್ಟು ಸೌಖ್ಯವನ್ನು ಕೊಟ್ಟು ನನ್ನನ್ನು ಎಪ್ಪಿಸಿದ ಕರ್ತನು ನೀನು ಸ್ವಾಮಿ. ದೇವರೇ ನಿಮಗೆ ಸ್ತೋತ್ರಗಳು, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ದೇವರೇ ಇವತ್ತು ದೇವರೇ ಈ ದೇವರೇ ಸಭೆಯಲ್ಲಿ ಬಂದಿರುವ ಪ್ರತಿಯೊಂದು ಜನರನ್ನು ನಿಮ್ಮ ಪರಿಶುದ್ಧ ನಾಮದಲ್ಲಿ ಅನುಗ್ರಹಿಸುತ್ತಾ ಇದ್ದೀನಿ ಸ್ವಾಮಿ. ಓ ಸರ್ವಶಕ್ತನಾದ ಕರ್ತನೆ, ನೀನು ಪ್ರತಿಯೊಬ್ಬರದು ಕುಟುಂಬ ದೇವರೇ ಆ ದೇವರೇ ಕುಟುಂಬದಲ್ಲಿ ಇರುವ ಕಷ್ಟಗಳು ನೋವುಗಳು ಓ ಕಣ್ಣೀರನ್ನು ನೀವು ನೋಡಿದ್ದೀರ ಸ್ವಾಮಿ. ನಿಮಗೆ ಗೊತ್ತಿದೆ ಸ್ವಾಮಿ. ದೇವರೇ ಪ್ರತಿಯೊಬ್ಬರದು ಜೀವಿತದಲ್ಲಿ ಇರುವ ದೇವರೇ ಆ ಸಮಸ್ತಗಳಲ್ಲಿ ದೇವರು ನೀವು ಜಯವನ್ನು ಕೊಟ್ಟು ಈ ಪ್ರಿಯ ಜನರನ್ನು ಜಯವಾಗಿ ನಡೆಸಿ ಎಂದು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅನುಗ್ರಹಿಸುತ್ತಾ ಇದ್ದೀವಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀವಿ ತಂದೆಯೇ, ಆಮೇನ್. यीशु मसीह के सामने हम लोग साइलेंट होना है. ಹಲ್ಲೆಲೂಯಾ. ಕೆಲವರು ದೇವರದು ಸಮ್ಮುಖದಲ್ಲಿ ಬರುವಾಗನು ಆ ತಾಳ್ಮೆ ಇರಲ್ಲ. ಕೆಲವರದು ಆ ಹೃದಯದಲ್ಲಿ ತಗ್ಗಿಸಿಕೊಳ್ಳೋದು. ಹಲ್ಲೆಲೂಯಾ, हालेलुया, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮುಂದೆ ನಾವು ಬರುವಾಗ, परमेश्वर का सामने हम लोग आने के ನಾವು ದೇವರದು ಮಕ್ಕಳಾಗಿ ಇರುವಾಗ हम परमेश्वर का मक्कल ಈ ದುರಹಂಕಾರ ನಮ್ಮ ಹೃದಯದಲ್ಲಿ ಬರಬಾರದು. हमारे लिए गलत चीज नहीं होना चाहिए. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರದು ಸಮ್ಮುಖದಲ್ಲಿ ನಾವು ಬರುವಾಗ परमेश्वर का सामने हम आने के टाइम ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸುವವರಾಗಿ ಇರಬೇಕು. परमेश्वर का सामने हम लोग को नम्रित करना है. ಏನಕ್ಕಂದ್ರೆ क्योंकि ನಮ್ಮ ದೇವರು ಸರ್ವಶಕ್ತನಾದ ದೇವರು. हमारा परमेश्वर बहुत बड़ा है. ನಾವು ಅವರ ಮುಂದೆ ನಿಲ್ಲೋಕೆ ಸಾಧ್ಯನೇ ಇಲ್ಲ. हम उसको सामने खड़ाने के लिए हमारे लिए नहीं होता है. ಹಲ್ಲೆಲೂಯಾ. ಆತನು ಸರ್ವಶಕ್ತನಾಗಿ ಇರುವುದರಿಂದ वो बहुत बड़ा रहने के ಆತನನ್ನು ನಂಬಿ ಬರುವ ಜನರು, उसका ऊपर हम विश्वास से आने का टाइम ಆತನನ್ನು ಆರಾಧಿಸುವ ಜನರು उसको यीशु मसीह का हम ಅವರ आराधिಸುವ ಮುಂದೆ
ತಮ್ಮನ್ನು ತಗ್ಗಿಸಿಕೊಳ್ಳಬೇಕು. हम उसका सामने नम्रित होना है. ಹಲ್ಲೆಲೂಯಾ, हालेलुया. ಹಲ್ಲೆಲೂಯಾ. हालेलुया. ದೇವರು ನಿಮ್ಮನ್ನು ಮೇಲೆ ಎತ್ತಬೇಕಂದ್ರೆ हम लोग को परमेश्वर ऊपर लेने के लिए ಎಲ್ಲರಿಗೂ ನಮ್ಮ ಜೀವಿತದಲ್ಲಿ ಒಂದು ಆಸೆ ಇದೆ, ನಾವು ಮೇಲೆ ಬರಬೇಕು. हम सब लोग का जीवित में हम लोग का एक आस है, हम लोग को ऊपर जाना है. ಹಲ್ಲೆಲೂಯಾ, हालेलुया. ಹೌದಾ ಇಲ್ವಾ? ಆಮೆನ್. ಎಲ್ಲರಿಗೂ ಒಂದು ಆಸೆ ಇದೆ, ನಾವು ಜೀವಿತದಲ್ಲಿ ಮೇಲೆ ಎತ್ತಬೇಕು, ಬರಬೇಕು. हम सब लोग का एक विश्वास है, हम सभी ऊपर जाना है बोल के. ನಮ್ಮ ಜೀವಿತದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನಾವು ಬರಬೇಕು. हमारा जीवित में हम नेक्स्ट लेवल के लिए जाना है. ನಾವು ಇನ್ನು ಮುಂದೆ ಹೋಗಬೇಕು. हम और आगे जाना है. ನಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ನಾವು ಕಾಣಬೇಕು. हमारा जीवित में हम आशीर्वाद देखना है. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಎಲ್ಲರಿಗೂ ಆಸೆ ಇದೆ. ये सभी हमारे लिए ನಾವು ಏನು ಮಾಡಬೇಕಂದ್ರೆ ದೇವರು ನಮ್ಮನ್ನು ಎಪ್ಪಿಸಬೇಕಂದ್ರೆ परमेश्वर हम लोग को ऊपर लेने का टाइम ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಡಬೇಕು. हम परमेश्वर का सामने हम लोग को नम्रित करना है. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು, हम लोग को नम्रित करना है. ಹಲ್ಲೆಲೂಯಾ. हालेलुया. ನಾವು ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಂಡ್ರೆ हम परमेश्वर का सामने नम्रित करने का टाइम ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಮೇಲೆ ಎತ್ತುತ್ತಾನೆ. परमेश्वर हमारा प्रेयर को सुन के हम लोग को ऊपर लेता है. ಹಲ್ಲೆಲೂಯಾ. ಲೂಕ ಬರೆದಿರುವ ಸುವಾರ್ತೆ ಲೂಕ 18ನೇ ವಾಕ್ಯ ಅಧಿಕಾರ 18 ಚಾಪ್ಟರ್ 18 ಚಾಪ್ಟರ್ 10 to 14 10 से 14. लूक 4:10 to 14. ಲೂಕ 18 verse 10 to 14. ಕನ್ನಡ. ಇಬ್ರು ಪ್ರಾರ್ಥನೆ ಮಾಡಕ್ಕೆ ದೇವಾಲಯ ಒಳಗಡೆ ಹೋದ್ರು. ಒಬ್ಬನು ಪರಿಸಾಯನು, ಮತ್ತೊಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ತನ್ನ ಒಳಗೆ ಈ ತರ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ದೇವರೇ, ಸುಳ್ಳುಕೊಳ್ಳುವವರು, ಅನೀತವಂತರು, ಮಿಕ್ಕದವರ ಹತ್ರ ಇಲ್ಲವೇ, ಈ ಸುಂಕದಗಾರನಾಗಿ ನಾನು ಇಲ್ಲ. ಓ ಅದನಿಂದ ನಾನು ನಿಮ್ಮನ್ನು ಸ್ತೋತ್ರ ಸಲ್ಲಿಸುತ್ತೇನೆ. ದಶಾಂಶ ಕೊಡ್ತೇನೆ. ಆದರೆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡಿ ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದನು. ಇವನೇ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳುವ ವಾಕ್ಯ ಏನಂದ್ರೆ, ಇಬ್ರು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. इधर दो लोग प्रेयर करने के लिए जा रहे हैं. ಒಬ್ಬನು ಪ್ರಾರ್ಥನೆ ಮಾಡುವಾಗ प्रार्थना करने का टाइम पे ತನ್ನನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ, उसको ऊपर बहुत अच्छे से प्रेयर कर. ದೇವರೇ, ನಾನು ಉಪವಾಸ ಮಾಡ್ತಾ ಇದ್ದೇನೆ, मैं फास्टिंग में हूँ, ವಾರದಲ್ಲಿ 2 ದಿನ, हफ्ता में 2 दिन
ನಾನು ದಶಾಂಶ ಕೊಡ್ತಾ ಇದ್ದೀನಿ, मैं टाइट दे रहा हूँ, दशम दे रहा हूँ, ನಾನು ಆ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. मैं टाइट दे रहा हूँ. ಅಲೆಲೂಯ, ಅಲೆಲೂಯ. ನಾನು ಈ ಮನುಷ್ಯನ ತರ ನಾನು ಇಲ್ಲ. मैं वो बंदा ऐसा मैं नहीं है. ಈ ನಾನು ನೋಡುವ ಈ ಜನರ ತರ ನಾನಿಲ್ಲ. मैं जो देखुआ ये बंदा ನಾನು लोग ऐसा नहीं ನಿಮ್ಮ है. ಆ ವ್ಯಾಖ್ಯಾನಗಳನ್ನು ಸರಿಯಾಗಿ ನಾನು ಫಾಲೋ ಮಾಡ್ತಾ ಇದ್ದೀನಿ. मैं आपका वाक्य ऐसा है मैं जा रहा हूँ. ಹಲ್ಲೆಲೂಯ, ಹಲ್ಲೆಲೂಯ. हालेलुया. ಉಪವಾಸ ಮಾಡ್ತಾ ಇದ್ದೀನಿ, उपवास है, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, प्रेयर करता हूँ, ದಶಾಂಶ ಕೊಡ್ತಾ ಇದ್ದೀನಿ, दशम देता हूँ, ಕಾಣಿಕೆ ಕೊಡ್ತಾ ಇದ್ದೀನಿ, दशम देता हूँ, ಎಲ್ಲವನ್ನು ಮಾಡ್ತಾ ಇದ್ದೀನಿ. सभी मैं करता हूँ. ಓ, ನಾನು ನೀತಿವಂತನಾಗಿ ಇರುವುದರಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೀನಿ. मैं नीतिमान हूँ इसलिए आपको स्तोत्र करता हूँ. ಹಲ್ಲೆಲೂಯ. ಇವನು ಏನ್ ಮಾಡ್ತಾ ಇದ್ದಾನೆ? ತಮ್ಮನ್ನೇ ಎಪ್ಪಿಸುತ್ತಾ ಇದ್ದಾನೆ. ದೇವರೇ, ನಾನು ಒಳ್ಳೆ ಮನುಷ್ಯನಿಂದ ನಿಮಗೂ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೀನಿ. ये क्या करता है? ये उसका ऊपर ही वो बड़ा बोलता है. ಪಕ್ಕದಲ್ಲಿ ಇನ್ನೊಂದು ಮನುಷ್ಯ ಇದ್ದಾನೆ. उसका सामने और एक बंदा ಆ है. ಮನುಷ್ಯನು ದೇವರನ್ನು ನೋಡಕ್ಕೂ ಆ ದೇವಾಲಯವನ್ನು ನೋಡಕ್ಕೆ ಅವನಿಗೆ ಇಷ್ಟ ಇಲ್ಲ. वो लोग परमेश्वर को देखने के लिए भी उसको ये ಇಷ್ಟ नहीं ಇಲ್ಲ है. ಎಂದಲ್ಲ, ಆಗ್ತಾ ಇಲ್ಲ ಅವನಿಗೂ ಮನಸ್ಸಿಂದ. वो उसको परमेश्वर को देखने के लिए भी वो उसको ये ದೇವರೇ, नहीं है. ನಾನು ಪಾಪಿಯಾದ ಒಂದು ಮನುಷ್ಯನು, मैं पापी बोलता है. ನಿಮ್ಮನ್ನು ನಿಮ್ಮ ಆಲಯವನ್ನು ನೋಡಕ್ಕೂ ನನಗೆ ಯೋಗ್ಯತೆ ಇಲ್ಲ. मैं आपका चर्च आने के लिए मेरे को ये नहीं है. ಆಕಾಶವನ್ನು ನೋಡಿ ಹೇಳ್ತಾ ಇದ್ದಾನೆ. वो ऊपर देख के बोल रहा है. ಆಲಯವನ್ನು ನೋಡಿಲ್ಲ, ಆಕಾಶವನ್ನು ನೋಡಿ ಹೇಳ್ತಾ ಇದ್ದಾನೆ. ऊपर देख के बोल रहा है. ದೇವರೇ, ಈ ಪಾಪಿಯಾದ ಮನುಷ್ಯ ನನ್ನನ್ನು ಕ್ಷಮಿಸಿ. मैं पापी समापन करो बोलता है. ಹಲ್ಲೆಲೂಯ, ಹಲ್ಲೆಲೂಯ, हालेलुया. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. यीशु मसीह बोल रहा है. ಆ ಮೊದಲನೇದಾಗಿ ಪ್ರಾರ್ಥನೆ ಮಾಡಿರುವ ಆ ಮನುಷ್ಯನಲ್ಲ, फर्स्ट प्रेयर किया ना वो ऐसा नहीं है. ಎರಡನೇದಾಗಿ ಪ್ರಾರ್ಥನೆ ಮಾಡುವ ಆ ಮನುಷ್ಯನೇ ನೀತಿವಂತನಾಗಿ ಹೋದನು. सेकंड टाइम जो प्रेयर किया वही अच्छा बंदा ऐसा गया है. ಹಲ್ಲೆಲೂಯ, ಹಲ್ಲೆಲೂಯ, हालेलुया. ಹಲ್ಲೆಲೂಯ. हालेलुया. ಎರಡನೇದಾಗಿ ಬಂದಿರುವ ಆ ಮನುಷ್ಯನೇ ನೀತಿವಂತನಾಗಿ ದೇವಾಲಯದಿಂದ ವಾಪಸ್ ಹೋದನು. सेकंड जो आया वो अच्छा बंदा ऐसा वापस गया है. ಹಲ್ಲೆಲೂಯ. ಏನು ಕಾರಣ? क्योंकि ಅವನು ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಂಡನು. क्योंकि वो परमेश्वर का सामने उसको नम्रित किया है. ದೇವರು ಅವನನ್ನು ಮೇಲೆ ಎತ್ತಿದರು. परमेश्वर उसको ऊपर लिया है. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಮನುಷ್ಯನ ನೋಡ್ತಾ ಇದೀವಿ. और एक व्यक्ति को देख रहा हूँ. ಆತನು ತನ್ನನ್ನು ಎತ್ತಿಕೊಂಡನು. वो उसको ऊपर लिया है. ಓ, ನಾನು ಒಳ್ಳೆ ಮನುಷ್ಯನು, मैं बहुत अच्छा बंदा हूँ. ನಾನು ದೇವರಿಗೂ ದಶಾಂಶ ಕೊಡ್ತಾ ಇದ್ದೀನಿ, मैं बराबर दशांश दे रहा ನಾನು हूँ. ಕಾಣಿಕೆ ಕೊಡ್ತಾ ಇದ್ದೀನಿ, मैं दशांश दे रहा ನಾನು हूँ. ವೈಟ್ ಅಂಡ್ ವೈಟ್ ಆಗ್ತಾ ಇದ್ದೀನಿ. मैं व्हाइट एंड व्हाइट पहन रहा हूँ. ಹಲ್ಲೆಲೂಯ, ಹಲ್ಲೆಲೂಯ. हालेलुया. ನಾನು ದೇವರನ್ನು ವಾರದಲ್ಲಿ 2 ದಿನ ಉಪವಾಸ ಮಾಡ್ತಾ ಇದ್ದೀನಿ. मैं हफ्ता में 2 बार उपवास रहता हूँ. ಆದ್ದರಿಂದ ನಾನು ದೊಡ್ಡವನು. उसी के चक्कर में मैं बड़ा हूँ. ಹಲ್ಲೆಲೂಯ. ಆ ಮನುಷ್ಯನು वो बंदा है. ಏನು ಹೊಂದಿಕೊಂಡಿಲ್ಲ, ಸುಮ್ಮನೆ ವಾಪಸ್ ಹೋದನು. वो कुछ भी नहीं लिया है, ऐसे चुपके प्रिय दिया है, देव जनरे, बच गया है. ಕರ್ತನ ಜನರೇ, प्रिय ನಾವು ದೇವರ ಹತ್ರದಿಂದ ನಾವು ನಮ್ಮನ್ನು ದೇವರು ಎಪ್ಪಿಸಬೇಕಂದ್ರೆ, हम लोग को परमेश्वर ऊपर लेना है. ನಾವು ನಮ್ಮನ್ನು ದೇವರು ಎಪ್ಪಿಸಬೇಕಂದ್ರೆ, परमेश्वर हम लोग को ऊपर लेना चाहिए. तो ನಾವು ದೇವರ ಹತ್ರದಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಂದ್ರೆ, हम लोग परमेश्वर से गुड थिंग्स लेना है. तो ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಡಬೇಕು. परमेश्वर का सामने हम लोग को नम्रित करना है. ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. हम परमेश्वर का सामने हम लोग को नम्रित करना है. ಹಲ್ಲೆಲೂಯ. ಕೆಲವರು ಆಲಯದಲ್ಲಿ ಸಭೆಗೆ ಬಂದ್ರೆ ಕೈಗಳನ್ನು ಮನೆಯಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾರೆ. कोई लोग चर्च आए तो वो लोग हाथ को घर में छोड़ के आ जाता है. ಹಲ್ಲೆಲೂಯ. ಬಾಯಿಗಳನ್ನು ಮನೆಯಲ್ಲಿಯೇ ಬಿಟ್ಬಿಟ್ಟು ಬರ್ತಾರೆ. मुंह को भी घर में छोड़ के आता है. ಮನೆಯಲ್ಲಿ ಹೇಳುವ ಮಾತು 5 ಕಿಲೋಮೀಟರ್ ಕೇಳುತ್ತೆ.
घर में जो बात करता है वो 5 किलोमीटर सुनता है। ಅಲೆಲೂಯ. ಸಭೆಯಲ್ಲಿ ಬಂದ್ರೆ, ಚರ್ಚ್ ಚರ್ಚ್ಗೆ ಆಯ್ತು. ಬಂದ್ರೆ ಈ ಬಾಯಿ ಅಲ್ಲಿನೇ ಬಿಟ್ಬಿಟ್ಟು ಬರ್ತಾರೆ. चर्च आने का टाइम मुंह को घर में छोड़ के आ जाता है। ಅಲೆಲೂಯ. ಕೈಗಳನ್ನು ಅಲ್ಲಿಯೇ ಬಿಟ್ಬಿಟ್ಟು ಬರ್ತಾರೆ. हाथ लोग को उधर ही छोड़ के आ जाता है। ಒಂದು ಎಮ್ಮೆಯಿಂದ ऐसा ही रहता है। ಹಲ್ಲೆಲೂಯ, हालेलुया, ಹಲ್ಲೆಲೂಯ. हालेलुया। ದಾವೀದನನ್ನು दावीद ದೇವರದು ಆ ಪೆಟ್ಟಿ ಬರುವಾಗ, परमेश्वर का वो बॉक्स आने का टाइम, ಹಲ್ಲೆಲೂಯ, ತನ್ನ ವಸ್ತ್ರವನ್ನು, ರಾಜ ವಸ್ತ್ರವನ್ನು ತೆಗೆದು ಬಿಟ್ಟು, वो दावीद उसका कपड़ा को निकाल के, ರಾಜವಾಗಿದ್ದಾನೆ ಆದರೂ ಆ ದೇವರಿಗೂ ಮುಂದೆ ತನ್ನ ರಾಜ ವಸ್ತ್ರವನ್ನು ತೆಗೆದು ಬಿಟ್ಟು, परमेश्वर का सामने उसका बड़ा जो कपड़ा वगैरह निकाल के, ಆ ದೇವರದು ಆ ಪೆಟ್ಟಿ ಮುಂದೆ ಕುಣಿತಾ ಇದ್ದಾನೆ. वो बॉक्स का सामने वो नम्रित करता है। ಹಲ್ಲೆಲೂಯ. ಗಂಡತಿ ಬೈತಾ ಇದ್ದಾಳೆ, ನೀನೆಲ್ಲ ಒಂದು ಮನುಷ್ಯನ, उसको बीबी उसको गाली दे रहा है, ನೀನು ಇಷ್ಟು ಜನರಿದ್ದಾರೆ, ಈ ಜನರ ಮುಂದೆ ಇಸ್ರೇಲದು ರಾಜ ಏನ್ ಮಾಡ್ತಾ ಇದ್ದ? आप इतना ಕುಣಿತಾ ಇದ್ದಾನೆ, ಡಂಗ 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 ಡ್ಯಾನ್ಸ್ ಆಡ್ತಾ ಇದ್ದಾರೆ। ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. हालेलुया। ಆವಾಗ ದಾವೀದನು ಹೇಳ್ತಾ ಇದ್ದಾನೆ ಉತ್ತರ. दावीद बोलता है, ಗಂಡತಿ ನೋಡಿ ಆ ಉತ್ತರ ಕೊಡ್ತಾ ಇದ್ದಾನೆ. उसका बीबी को देख के बोल रहा है, ಹಲ್ಲೆಲೂಯ. ಒಳ್ಳೆ ಕನ್ನಡದಲ್ಲಿ ಹೇಳಿದ್ರೆ, ಹುಚ್ಚಮ್ಮಗಳೇ ನಿನಗೆ ಏನ್ ಗೊತ್ತು? ಆಮೇಲೆ हालेलुया, ಹಲ್ಲೆಲೂಯ. ಮೆಂಡಲ್ ಮಗಳೇ, पागल का ಹಾ, आदमी, ಮೆಂಡಲ್ ಮಗಳೇ ನಿನಗೆ ಏನ್ ಗೊತ್ತು? पागल, तेरे को क्या पता है? ನಾನು मैं ಕುರಿಮರಿ ಹಿಂದೆ ಹೋಗಿರುವವನು, पकड़ा का पीछे जा रहा हूँ। ಹಲ್ಲೆಲೂಯ. हालेलुया। ಆತನ ಆ ಮನುಷ್ಯನನ್ನು उसको ದೇವರು ಇವತ್ತು परमेश्वर अभी ಈ ರಾಜ ಸಿಂಹಾಸನದಲ್ಲಿ ಇಟ್ಟಿದ್ದಾನೆ. उसको राजा ऐसा किया है। ಹಲ್ಲೆಲೂಯ. ಆತನ ಮುಂದೆ ನಾನು ಏನೂ ಇಲ್ಲ. उसका सामने में कुछ नहीं है। ಇಸ್ರೇಲ್ಗೆ ಮುಂದೆ ನಾನು ರಾಜವಾಗಿರಬಹುದು, इसराइल के लिए मैं राजा हूँ, ಇಸ್ರೇಲರಿಗೂ ನಾನು ರಾಜವಾಗಿರಬಹುದು, इसराइल के लिए मैं राजा हूँ, ಅರಸನಾಗಿ ಇದ್ದೀನಿ. मैं राजा हूँ, ಆದರೆ ನನ್ನ ದೇವನಿಗೂ ಮುಂದೆ ನಾನು ಏನೂ ಇಲ್ಲ. फिर भी परमेश्वर का सामने में कुछ नहीं है। ಹಲ್ಲೆಲೂಯ. हालेलुया। ಅವನು ಕರ್ತನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿರುವುದರಿಂದ परमेश्वर का सामने उसको नम्रित किया है। ದೇವರು ದಾವೀದನಿಗೂ ಒಂದು ವಾಗ್ದಾನ ಮಾಡಿದ್ರು. परमेश्वर दावीद के लिए ಈ एक वाक्य बोला ಸಿಂಹಾಸನ ನಿನಗೂ ನಾನು ಕೊಟ್ಟಿರುವ ಸಿಂಹಾಸನ, है। ये राज्य, ನಿಮ್ಮ ತಲೆಮುರೆಗೆ ಇದು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ये राज्य आपको छोड़ के नहीं जाता है। ಎಷ್ಟೊಂದು ಸಾವಿರ ತಲೆವರೆಗೂ ನಿಮ್ಮ ಈ ಸಿಂಹಾಸನ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. कितना लोग चेंज हुआ तो भी ये आप राज्य आपका ही रहता है। ಹಲ್ಲೆಲೂಯ. ಪ್ರಿಯ ದೇವರ ಜನರೇ, ನಾವು ದೇವರದು ಸಮೂಹದಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಕ್ಕೂ, हम लोग परमेश्वर के सामने से लेने के लिए कुछ ನಾವು ದೇವರ ಹತ್ರದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಕ್ಕೂ, परमेश्वर हम लोग को आशीर्वाद करने के लिए ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವವರಾಗಿ ಇರಬೇಕು. हम उसका सामने हम लोग को नम्रित करना है। ಹಲ್ಲೆಲೂಯ. ಯೇಸು ಸ್ವಾಮಿ ಮುಂದೆ ಬಂದ್ರೆ, परमेश्वर का सामने आए तो, ದೇವರದು ಸಮೂಹದಲ್ಲಿ ಸಭೆಯಲ್ಲಿ ಬಂದ್ರೆ, परमेश्वर का सामने आए तो ಕಾಲು ಮಾತ್ರ ಅಲ್ಲ, ಕೈ ಬಾಯಿ ಎಲ್ಲ ತಗೊಂಡು ಬರಬೇಕು. हाथ मुंह पाव सभी लेके आना है। ಹಲ್ಲೆಲೂಯ, ಹಲ್ಲೆಲೂಯ. ದೇವರದು ಸಮೂಹದಲ್ಲಿ ದಾವೀದನನ್ನು ಕುಣಿಯೋದು ತರ परमेश्वर का सामने ನಾವು ದೇವರದು ಸಮೂಹದಲ್ಲಿ ನಮ್ಮನ್ನು ತಗ್ಗಿಸಿ ದೇವರ ಹತ್ರ ಒಪ್ಪಿಸಬೇಕು. परमेश्वर का सामने हम लोग को नम्रित करके हम लोग को उसको देना है। ಆವಾಗ ದೇವರು ನಮ್ಮನ್ನು ಮೇಲೆ ಎತ್ತುತ್ತಾನೆ. तभी वो उन्होंने हम लोग को ऊपर लेता है। ಹಲ್ಲೆಲೂಯ, ಹಲ್ಲೆಲೂಯ. हालेलुया। ದೇವರದು ಸಮೂಹದಲ್ಲಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. परमेश्वर का सामने हम लोग को नम्रित करता है, वो हम लोग को ऊपर लेता है। ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಒಂದು ಮಾತು ದೇವರನ್ನು ನೋಡಿ ಹೇಳೋಣ. ದೇವರೇ, ನಾನು ನಿಮ್ಮ ಮುಂದೆ
ನನ್ನನ್ನು ತಗ್ಗಿಸಿಕೊಳ್ಳುತ್ತೆ ಇದ್ದೀನಿ ಸ್ವಾಮಿ. हम लोग एक बात बोलेंगे, देव परमेश्वर आपका सामने मेरे को नम्रित करता हूँ. ನಾನು ಇಲ್ಲಿ ನಿಲ್ಲುವುದಕ್ಕೂ ಯೋಗ್ಯತೆ ಇಲ್ಲ ನನಗೂ. परमेश्वर आपका सामने में खड़ा होने के लिए मेरे को ದೇವರೇ, ನನಗೂ ಈ ಜಾಗದಲ್ಲಿ ನಿಲ್ಲಕ್ಕೂ ನಿಮ್ಮ ಸಮ್ಮುಖದಲ್ಲಿ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ. परमेश्वर आपका सामने खड़ा होने के लिए मेरे को योग्यता नहीं है. ಆತನು फिर भी ಆದರೆ ನೀನು ನಿಮ್ಮ ರಕ್ತದಿಂದ ನನ್ನ ಯೋಗ್ಯಪಡಿಸಿದೀಯ ಸ್ವಾಮಿ. आपका खून से मेरे को सेलेक्ट किया. ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ, मेरे को नम्रित करता हूँ. ನಮ್ಮನ್ನು ನಿಮ್ಮ ಮಗುವಾಗಿ मेरे को आपका बच्चा ऐसा है. ನಮ್ಮನ್ನು ಸ್ವೀಕರಿಸಿ ಸ್ವಾಮಿ. मेरे को आपका बच्चा ऐसा लेना है. ದೇವರೇ, ಇವತ್ತು ನಿಮ್ಮ ಸಮ್ಮುಖದಲ್ಲಿ ತಮ್ಮನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಂದು ಜನರನ್ನು ಅನುಗ್ರಹಿಸಿ ಸ್ವಾಮಿ. ದೇವರೇ, ಅವರದ್ದು ಜೀವಿತದಲ್ಲಿ ಇರುವ ಸ್ಥಿತಿಯಿಂದ, ದೇವರೇ, ಇರುವ ಆ ಲೆವೆಲ್ನಿಂದ ಅವರದ್ದು ಜೀವಿತದಲ್ಲಿ ನೀವು ಕರೆ ಹಿಡಿದು ಅವರನ್ನು ಎಪ್ಪಿಸಿ ಸ್ವಾಮಿ, ಒಳ್ಳೆ ಅನುಗ್ರಹದಿಂದ ತುಂಬಿಸಿ, ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೀವಿ ತಂದೆಯೇ, ಆಮೇನ್.